ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಬೆಳಗ್ಗೆ 5:15 ಗಂಟೆ ಲಾಗಿನ್ ಆಗಿದ್ದೀನಿ. ಆಲ್ಮೋಸ್ಟು ಯಾವುದೋ ಆರ್ಡ್ರ್ ಬಿದ್ದಿಲ್ಲ ಅಂದ್ಕೊಂಡೆ ಸಂಜಯನಗರ ಕಡೆ ಹೋಗ್ತಾಯಿದ್ದೀನಿ. ಯಾವುದಾದ್ರು ಬೀಳುತ್ತೇನೆ ಅಂದ್ಕೊಂಡು ಯಾವುದಾದ್ರು ಒಂದು ಕೊಟ್ಟರೆ ಒಂದು 6 ಗಂಟೆವರೆಗೂ, ಆಮೇಲೆ 6 ಗಂಟೆಯಿಂದ ಸರ್ಜ್ ಸ್ಟಾರ್ಟ್ ಆಗುತ್ತಲ್ಲ, ಮಾಮೂಲಿ ಡೈಲಿ ಇದ್ದಂಗೆ ಐತೆ. ಮಧ್ಯಾಹ್ನ ಪೀಕ್ ಟೈಮ್ಸಲ್ಲಿ 45%, ಸಂಜೆ ಮತ್ತು 25% ಐತೆ. ಪರವಾಗಿಲ್ಲ, ಬರ್ರಿ, ಆರ್ಡ್ರ್ ಬಿದ್ದ ಸಿಗ್ತೀನಿ. ಗೈಸ್, ಮೊದಲನೇ ಆರ್ಡ್ರ್ ಬಿದ್ದಿರೋದು ಎಲ್ಲಿ ಬಿದ್ದೈತೆ ನೋಡ್ತಾ ಇದ್ದೀನಿ ರೀ ಗೈಸು. ಓಪನ್ ಆಗೋ. ಲೋಕಲ್ ಆರ್ಡ್ರ್ ಬಿದ್ದಿರಲಪ್ಪ. 50 ರೂಪಾಯಿದು ಬರ್ಗರ್ ಹಂಗೌಟಿಂದ ಕೆಂಪಾಪುರ್ಗೆ ಬಿದ್ದುಬಿಟ್ಟೈತೆ ಗೈಸ್. ಹಾಗೌಟ್ ಟಿಪ್ಸ್ ಅಂತೆ, 30 ರೂಪಾಯಿ ಆರ್ಡ್ರಸ್ಸು, 50 ರೂಪಾಯಿ ಟಿಪ್ಸ್ ಇದೆ. ಎಲ್ಲಪ್ಪ ಅಂದರೆ ಇದು ಈ ಕಡೆ ಸಹಕಾರ ನಗರ ಮೇನ್ ರೋಡಲ್ಲಿ ಬಿದ್ದೈತೆ. ಇದು ಅಡ್ರೆಸ್ ನೋಡಿ ಏನಂತ ಹಾಕೋರೆ, 13 ಫಸ್ಟ್ ಫ್ಲೋರ್, ಫಸ್ಟ್ ಮೇನ್ ಪೈಪ್ಲೈನ್ ರೋಡ್, MSR ನಗರ್, ಸಂಜಯ್ ನಗರ್, ಮತ್ತಿಕೆರೆ, ಯಶವಂತಪುರ, ಬೆಂಗಳೂರು. ಇದೇನು ಯಶವಂತಪುರ? ಇದು ಸಹಕಾರ ನಗರದಲ್ಲಿ ಯಶವಂತಪುರ ಇಲ್ಲಿರೋದು, ರಾಮಯ್ಯ ಇಲ್ಲಿರೋದು. ಇಲ್ಲಿ ಹೆಂಗೆ ಬಂತು? ಟಿಕೆಟ್ ರೈಸ್ ಮಾಡಿಬಿಡ್ತೀನಿ ರೀ ಗೈಸ್. ಆನ್ಲೈಬಲ್ ಮಾರ್ಕ್ ಪಿಕಪ್ಪು. ಇಲ್ಲಿ ಅವ್ರಿಗೆ ರೆಸ್ಟೋರೆಂಟವ್ರು ಕಾಲು ಮಾಡಿದೆ, ಏನು ರೆಸ್ಪಾನ್ಸು ಕೊಡಲಿಲ್ಲ. ನೋಡೋಣ ಇರಿ, ಇವಾಗ ಇವರಾದ್ರೂ ಕಾಲ್ ಮಾಡಿಬಿಟ್ಟು ಏನಂತಾರೆ ಅಂತ. ಬಂತು ಕಾಲು. ಇದರಲ್ಲಿ 1-2 ಒತ್ತಬೇಕು ಇವಾಗ. Thank you for contacting Swiggy Delivery Partner Support. Please listen to the options carefully and press options 1 or 2 after the pause. If your issue is resolved and no further assistance is required, press 1. To speak with the support team, press 2. Your call is important. ಇಲ್ಲಿ ಒಂದು ರೆಸ್ಟೋರೆಂಟ್ ಇಲ್ಲ, ಏನಿಲ್ಲ. Our executives are busy assisting other parties. ನೋಡೋಣ ಇರಿ ಗೈಸ್, ಸಿಗ್ತೀನಿ. ಒಂದು ನಿಮಿಷ ಸ್ನೇಹಿತರೆ. ಇವಾಗ ಕಸ್ಟಮರ್ ಹೇಳ್ತಾ ಇದ್ದಾರೆ ನನಗೇನು ರಿಜೆಕ್ಟ್ ಆಗಲ್ಲ ಅಂತ. ಇಲ್ಲಿ ರೆಸ್ಟೋರೆಂಟ್ ಸಿಗ್ತಲ್ಲ ಅಂತ ಅವ್ರು ರೀಸನ್ ಮಾಡಿಕೊಟ್ಟಿದ್ದಾರೆ, ರೆಸ್ಪಾನ್ಸು ಮಾಡ್ತಲ್ಲ ಅಂತೆ. ಇಲ್ಲಿ ಸಂಜಯ್ ನಗರ ನಾನು ಇರೋದು ಸ್ನೇಹಿತರೆ ಗೈಸ್. ಇವಾಗ ಇದನ್ನ ಹೈಲೈಟ್ನ ಮ್ಯಾನೇಜರ್ಗೂ ಕಳಿಸ್ತೀನಿ ಇವತ್ತು. ನೋಡಿ, ಈ ಥರ ಆಗಿರೋದು. ಮೇಡಮ್ ಇನ್ನೂ ರಿಜೆಕ್ಟ್ ಆಗಿಲ್ಲ ಮೇಡಮ್, ನನಗೆ ಸಾರಿ ಕ್ಯಾನ್ಸಲ್ ಆಗಿಲ್ಲ, ರಿಜೆಕ್ಟ್ ಅಂತ ಇದ್ದೀನಿ. ರಿಸೆಟ್ ಮಾಡಿದೆ ಮೇಡಮ್, ಮೇಡಮ್ ರಿಫ್ರೆಶ್ ಮಾಡಿದೆ, ಎಲ್ಲ ಮಾಡಿದೆ. ನಾನು ಕ್ಯಾನ್ಸಲ್ ಅದೇನಾಗಲ್ಲ ಅಂದರೆ ರಿಜೆಕ್ಟ್ ಅದೇನೂ ಆಗಲ್ಲ ತಾನೆ ಮೇಡಮ್? ಹಲೋ ಮೇಡಮ್, ರಿಜೆಕ್ಟ್ ಅದು ಏನಾಗಲ್ವಲ್ಲ ತಾನೇ? ಹೌದಾ? ನೋಡಿ ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಬಂದಿರೋದು 5:50 ಬೆಳಗ್ಗೆ. ಟೈಮಿಂಗ್ಸ್ ನೋಡಿ 22 ಜನವರಿ. ನೋಡೋಣ ಮೇಡಮ್, ಇನ್ನೂ ಆಗಿಲ್ಲ ಮೇಡಮ್. ರಿಫ್ರೆಶ್ ಕಾಲ್ ಡಿಸ್ಕನೆಕ್ಟ್ ಮಾಡಲಿಲ್ಲ ಆದರೆ ನೋಡೋಣ ಮೇಡಮ್. ಡಿಸ್ಕನೆಕ್ಟ್ ಆಯಿತು. ಎಂಥ ಇವ್ರು ಕ್ಯಾನ್ಸಲ್ ಆಯಿತು ಇರಿ. ರಿಜೆಕ್ಟ್ ಏನಾದರೂ ಆಗಿರಬೇಕು. ಅವಾಗಿದೆ ಇವ್ರದ್ದು ಕಸ್ಟಮರ್ ಸಪೋರ್ಟ್ದವ್ರದ್ದು, ಅವಾಗ ತೊಗೋತೀನಿ. ಏನಾಯಿತು ನನಗೇನು ತೋರಿಸ್ತಾನೂ ಇಲ್ಲ, ಏನೂ ಇಲ್ಲ ಗೈಸ್ ಇವತ್ತಿಂದು. ಇನ್ನೊಂದು 2-3 ಸರಿ ರಿಫ್ರೆಶ್ ಮಾಡಿಬಿಡೋಣ. ಎಂತ ಕಿತ್ತಂದ್ರೆ MSR ನಗರ ಬಿಟ್ಟಲಿ ಇಲ್ಲೇನು ಕೀಳಕ್ಕಿಟ್ಬಿಟ್ಟ. ಅವನು ಬರ್ಗರ್ ಹ್ಯಾಂಗ್ ಔಟ್ ಅಂತೆ. ಬೆಳಗ್ಗೆ ನನ್ನ ತಲೆ ಹ್ಯಾಂಗ್ ಔಟ್ ಮಾಡಿಬಿಟ್ಟ. ಬೋಳಿ ಮಗ ಓದು, ಇವ್ರು ರೆಸ್ಟೋರೆಂಟ್ರು ದರಿದ್ರ ಸೊಳೆ ಮಕ್ಕಳು ಓದು. ಒಂದೊಂದಲ್ಲ ಗೈಸ್ ತಲೆ ತಿನ್ನೋದು. ಇವಾಗ ಚೇಂಜ್ ಮಾಡಿದ್ರೆ ಅಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು. ಇನ್ನೂ ಏನೋ ತೋರಿಸ್ತಲ್ಲ ಗೈಸು. ನೋಡೋಣ, ಇಲ್ಲಿ ಮೇಘನಾ ಫುಡ್ಸ್ ಹತ್ರ ಹೋಗ್ಬಿಟ್ಟು ಬರ್ಬೇಕಾದ್ರೆ ಮನೆಯಲ್ಲೇ ಬೂಸ್ಟ್ ಕೊಡ್ಕೊಂಡು ಬಂದಿದ್ದೀನಿ. ಆಲ್ಮೋಸ್ಟು ಹಾಲ್ಗಿಲ್ ಇತ್ತು ಅಂತ ಅಂದ್ಕೊಂಡು. ಇದಕ್ಕೇನಾಯಿತು, ಗಾಡಿ ಗೇರೆ ಹಾಕಿಲ್ಲ, ರೇಸ್ ಮಾಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆ. ಅವ್ನು ಹ್ಯಾಂಗ್ ಔಟ್ ಆಗಲಿಲ್ಲ, ಬರ್ಗರ್ ಹ್ಯಾಂಗ್ ಔಟ್ ಆಗಲಿಲ್ಲ, ನನ್ನದೇ ತಲೆನೇ ಹ್ಯಾಂಗ್ ಔಟ್ ಆಯಿತು. ಇರಿಗೆ ಸಿಗ್ತೀನಿ ಮತ್ತೆ ಆಮೇಲೆ. ಗಾಯ್ದು ಇದು ಯಾವುದು ರೆಸ್ಟೋರೆಂಟ್ ಬಿತ್ತು ಗೈಸು? ಕೆಫೆ ಕಾಫಿ ಡೇ ಅಂತೆ, ST ಮಾಲ್ ಹತ್ರ ಇರೋದು. ಬನ್ನಿ ಅದನ್ನಾದ್ರೂ ಆರ್ಡ್ರ್ ತೊಗೊಂಡು ಹೋಗೋಣ. 5:54 ಗಂಟೆ ಆಗಿದೆ, 1:15 ಆರ್ಡ್ರ್ ಕೌಂಟಿಂಗು. ನೋಡೋಣ, ಕೆಫೆ ಕಾಫಿಗೆ ಡೇದು ಇದನ್ನಾದ್ರೂ ಆರ್ಡ್ರು ಏನಾಗುತ್ತೆ ಅಂತ. ಓಪನ್ ಇದೆಯಲ್ಲ ಗೊತ್ತಲ್ಲ ST ಮಾಲಲ್ಲಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇರೋಣ ಒಂದು ನಿಮಿಷ ಗೈಸ್. ನೋಡಿ ಗೈಸು, ST ಮಾಲಲ್ಲಿ ಎಂಥ ದರಿದ್ರದನ್ನು ನೋಡ್ಕೊಂಡಿದ್ದಾರೆ ಅಂದರೆ ಕಾಫಿ ಡೇಯಲ್ಲಿ ಈ ಥರ. ನೋಡಿ ಅಣ್ಣ, ನಮ್ಮ ಅಣ್ಣವರು ಬಂದುಬಿಟ್ಟವ್ರೆ ಅನ್ಸುತ್ತೆ. ಎಲ್ಲಿ ಬಂದವ್ರು ಅಂತ ಗೊತ್ತಿಲ್ಲ. ಮಲ್ಲಿಕಣ್ಣವ್ರು ಬಂದವ್ರೆ. ಯಾವ ಕಡೆ ಎಲ್ಲಿದೆ ಅಣ್ಣ? ನನಗೆ ಆರ್ಡ್ರ್ ಬಿದ್ದೈತೆ. ಅರ್ಧ ಗಂಟೆ ಆಯ್ತಣ್ಣ, ಅರ್ಧ ಗಂಟೆ ಆಗಿದೆ. ಸಾರಿ, ಮತ್ತೆ ಸಿಗೋಣ. ಹಾಂ ಸರಿ ಆಯ್ತಣ್ಣ. ಗೈಸ್, ಇವರು ಇದು ಯಾವುದು ಕೆಫೆ ಕಾಫಿ ಡೇಲಿ ಅವ್ರಿಗೆ ಅರ್ಜನ್ ಆಗಿಲ್ಲ ಅಂತೆ. ಹೇಳ್ಬೇಕು ತಾನೇ ಫಸ್ಟಕ್ಕೇ ಹೇಳಿದೆ ಸರ್ 5 ನಿಮಿಷ ಅಂತ ಹೇಳ್ಬಿಟ್ಟು 7 ನಿಮಿಷ ಆದಮೇಲೆ ಹೋಗ್ಬಿಟ್ಟು ಕೇಳ್ತೀನಿ ಮತ್ತೆ ಸರ್ ಏನಾಯ್ತು ಅಂತ. ಸರ್ ಅರ್ಜನ್ ಆಗಿಲ್ಲ ಅಂತ ಹೇಳ್ತವ್ರೆ. ಫಸ್ಟೇ ಕೇಳೋಕ್ಕೇನು ಇವ್ರಿಗೇನು ಹೊಟ್ಟೆಗೇನು ಹೇಳ್ತೈತೆ ಬೆಳಗ್ಗೆನೆ. ಇಲ್ಲ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ ಗೈಸ್ ಬೆಳಗ್ಗೆ ಈ ಥರ ಆದರೆ.
ಆಮೇಲೆ ಯಾವಾಗ ಅವ್ರಿಗೆ ಅಜನ್ ಆಗುತ್ತಲ್ಲ ಅವಾಗ ರೆಡಿ ಮಾಡಿ ಅವಾಗಲೇ ಟಿಕೆಟ್ ರೈಸ್ ಮಾಡಿದರೆ ನನಗೆ ಆವಾಗಲೇ ಇಷ್ಟು ಸಾಲ್ವ್ ಮಾಡಿಕೊಡೋರು. ಫಸ್ಟಿಗೆ ಮೊದಲನೇ ಆರ್ಡ್ರೆ ಕ್ಯಾನ್ಸಲ್ ಆಗಿದೆ ಅಂಥದ್ರಲ್ಲಿ ಬಡ್ಡಿ ಮಕ್ಕಳು ಕಾಫಿ 24 hours ಓಪನ್ ಅಂತೆ. ಕೀಳಕ್ಕೆ ಇಟ್ಕೊಂಡವ್ರು 24 hours ಅಲ್ಲಿರೋಲ್ಲ ಏನು ಐಟಮ್ ಐತೆ ಅದ್ರ ಡೆಲಿವರಿ ಬಾಯ್ ಹತ್ರ ಬಂದುಬಿಟ್ಟು ಕೇಳಿಬಿಟ್ಟು ಬಂದಾಗ ಅಲ್ಲಿ ಕೇಳ್ತಾರೆ. ಡೆಲಿವರಿ ಬಾಯ್ ಬಂದುಬಿಟ್ಟು ಸುಮ್ಮನೆ ಯಾರೂ ಕೂತ್ಕೊಳ್ಳಲ್ಲ, ಬಂದುಬಿಟ್ಟು ಆರ್ಡ್ರ್ ಇದೆಯಾ ರೆಡಿ ಇದೆ ಐಟಮ್ ಅದು ಕೇಳ್ತಾರೆ. 5 ನಿಮಿಷ ಅಂತ ಹೇಳ್ಬಿಟ್ಟು 15 ನಿಮಿಷ ಮಾಡ್ತಾರೆ. ಏನು ಮಾಡೋಕ್ಕೂ ಸೋಂಬೇರಿಗಳ ಥರ ಮಾಡ್ತಾನೆ ಅವನು. ಅದಕ್ಕೆ ಕೆಲಸಕ್ಕೆ ಇಟ್ಕೊಂಡವ್ರು ಯಾರು ಗೊತ್ತಾ ಕೆಫೆಟೇರಿಯಾದಲ್ಲಿ ನೈಟ್ ಶಿಫ್ಟ್ ಅವರು ಏನು ಮಾಡ್ತೀರಾ ಇಂಥ ನನ್ನ ಮಕ್ಕಳಿಂದ ನಮ್ಮ ಡೆಲಿವರಿ ಬಾಯ್ದು ಪ್ರಾಬ್ಲಮ್ಗಳು. ಒಬ್ಬೊಬ್ಬರು ಇಂಥ ನನ್ನ ಮಕ್ಕಳು ಸಿಗ್ತಾರೆ ನಮಗೆ. ಎಲ್ಲರಿಗೂ ಹೇಳ್ತಾ ಇಲ್ಲ, ರೆಸ್ಟೋರೆಂಟಲ್ಲಾಗಲಿ ಇದರಲ್ಲಾಗಲಿ ಇಂಥ ಒಬ್ಬೊಬ್ರು ಇರ್ತಾರೆ ಸೋಂಬೇರಿಗಳು. ಫಸ್ಟಕ್ಕೂ ಹೇಳಲ್ಲ ನಮಗೆ ಇನ್ಫಾರ್ಮೇಷನ್, ಸರ್ ನಮಗೆ ಅಜನಾಗೆಲ್ಲ ನೀವು ಇದನ್ನು ಮಾಡ್ಕೊಳ್ಳಿ ಅಂತ, ಟಿಕೆಟ್ ರೈಸ್ ಮಾಡ್ಕೊಳ್ಳಿ ಅಂತ. ಇವ್ರಿಗೆಲ್ಲ ಪ್ರತಿಯೊಂದು ವಿಷಯ ಹೇಳ್ಕೊಡ್ಬೇಕು ಇಂಥ ನನ್ನ ಮಕ್ಕಳಿಗೆ. ಸಿಗ್ತೀನಿ ಇವಾಗ ಬಾಣಸಡಿಗೆ ಹೋಗ್ಬೇಕು. ಬೆಳಗ್ಗೆ ಐಸ್ ಸಿಗೋರಂತೆ ನಿಮ್ಮದೇನಾ ತೊಗೊಳ್ಳಿ, ವೆಲ್ಕಮ್. ಇಂಥ ಚಳಿಯಲ್ಲಿ ಕೋಲ್ಡ್ ಕಾಫಿ ಐಸ್ 71 ರೂಪಾಯಿ ನೋಡಿ. ಎಷ್ಟು ಆಲ್ಮೋಸ್ಟ್ 18 ನಿಮಿಷ ಎಷ್ಟು ನಿಮಿಷ ವೇಟ್ ಮಾಡಿದೆ. 11 ರೂಪಾಯಿ ಕೊಟ್ಟಣ ಗೈಸ್. ರಿಟರ್ನ್ ಅಮೌಂಟ್ 29 ರೂಪಾಯಿ ಐತೆ. ಇಲ್ಲಿಂದ 1.5 ಆರ್ಡ್ರ್ ಕೌಂಟಿಂಗ್ ಆಯಿತು. 71 ರೂಪಾಯಿ 1 hour 1.5 ಆರ್ಡ್ರು. ಇವಾಗ ಇಲ್ಲಿಂದ ಯಾವ್ದಾರು ಕೊಟ್ಟರೆ ತೊಗೊಂಡೋಗ್ತೀನಿ. ರಿಟರ್ನ್ ಅಮೌಂಟ್ ಹೆಂಗೆ ಬೇಕೈತೆ ಆರ್ಡ್ರ್ ಕೊಟ್ಟೇ ಬಿಟ್ಟ ನೋಡಿ ಗೈಸ್. ಇದು ನಮ್ಗೆ ಈ ಥರ ಆರ್ಡ್ರಸ್ ಬೇಕು. ರಿಟರ್ನ್ ಅಮೌಂಟ್ ಹೋದರೂ ಪರವಾಗಿಲ್ಲ, ನನಗೆ ಆರ್ಡ್ರುಗಳು ಬೇಗ ಹೊಡಿಬೇಕಲ್ಲ ಅದಕ್ಕೆ. ಇವಾಗ ಈ ಕಡೆ ಸೈಡೆಲ್ಲ ಹೋಗ್ಬೇಕಂತೆ. ಬನ್ನಿ ಗೈಸ್, ಇದನ್ನು ಲಾರಿ ದಾಟ್ಕೊಂಡು ಹೋಗ್ಬಿಡೋಣ. ಎಷ್ಟು ಕಿಲೋಮೀಟ್ರು? 1.2 ಕಿಲೋಮೀಟ್ರ್ ಐತೆ ಪಿಕಪ್ಪು. ಆದರೆ ಫುಡ್ ಇನ್ನೂ ರೆಡಿ ಇಲ್ಲ. ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಸರ್ 0217 ರೆಡಿ ಇದೆ ನೋಡಿ. ಯಾಕಂದ್ರೆ ರೆಡಿ ಕೊಟ್ಬಿಟ್ಟಿರ್ತಾರೆ, ರೆಡಿ ಇಲ್ಲಂದರೆ ಹಾಂ ಅದೇ ರೆಡಿ ಯಾಕೆ ಎಲ್ಲೈತೆ ಕೊಡಿ. ಮತ್ತು ಪ್ಯಾಕೇ ಆಗಿಲ್ಲ ರೆಡಿ ಹೆಂಗೆ ಕೊಡ್ತೀರಾ? ರೂಲ್ಸ್ ಪ್ರಕಾರ ಪ್ಯಾಕ್ ಆದಮೇಲೆ ರೆಡಿ ಕೊಡಬೇಕು. ಅಡ್ವಾನ್ಸ್ ರೆಡಿ ಕೊಟ್ಬಿಟ್ಟು 2 ಕಿಲೋಮೀಟ್ರಿಂದ ಬರೋದು. ಉದ್ದಿನ ವಡ ಒಂದು ತಟ್ಟೆ ಇಡ್ಲಿ, ಉದ್ದಿನ ವಡ 2 ಇದೆ. ಮತ್ತು ಇದನ್ನಿರೋದು ಇಲ್ಲಿಂದ ಇಲ್ಲಿ ಶಾಪೂರ್ ಅಂಬೇಡ್ಕರ್ ಕಾಲೇಜ್ ಮೇನ್ ರೋಡ್ ಅಣ್ಣ. 0217 ನಮ್ಮದು. ಉದ್ದಿನ ವಡ 2 ತಟ್ಟೆ ಇಡ್ಲಿ ಪ್ಲಸ್ ಉದ್ದಿನ ವಡ. ಗೈಸ್ ಆಲ್ಮೋಸ್ಟ್ ಕಾವಲ್ ಬೈಲ್ಸ್ ಅಂದರೆ ಡಿಜೆಳಿಂದ ಖಾಲಿ ಬಂದೆ. ಇಲ್ಲಿ ಬಂದಮೇಲೆ ಸಂಜಯ್ ನಗರ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಅಂತ ಪಿಕಪ್ ಡ್ರಾಪು ಪೆಬಲ್ ಬೇಕು ಕೊಟ್ಟವಣೆ. ಎಷ್ಟು ಅರ್ನಿಂಗ್ಸ್ ಆಗಿದೆಯಪ್ಪ ಅಂದರೆ 2 ಆರ್ಡ್ರ್ ಹೊಡೆದಿರೋದು. ಮೊದಲನೇ ಆರ್ಡ್ರ್ ಕ್ಯಾನ್ಸಲು ನೋಡ್ಬೋದು. 2 ಆರ್ಡ್ರು. ಇದು 1.5 ಕೌಂಟಿಂಗ್ ಆಯ್ತಲ್ಲ ಅದಕ್ಕೆ 85% ಇದೆ 8 ಗಂಟೆವರೆಗೂ. ಇವಾಗ ಏನು ಚಳಿ ಆಗ್ತೈತೆ ಗೊತ್ತಾ? ಚಳಿ ಎಷ್ಟು ಡಿಗ್ರಿ ಇದೆ ನೋಡೋಣ ರೀ ಗೈಸ್. ಸಿಕ್ಕಾಪಟ್ಟೆ ಚಳಿ ಹೊಡಿತೈತೆ ಇವತ್ತು. 15 ಇದೆ ಗೈಸ್. ಬರ್ತಾ ಏನಿದೆ ಇಷ್ಟೊಂದು ಚಳಿ ಏನು ಗೊತ್ತಾಗ್ತಲ್ಲ ಗೈಸ್. ಇಷ್ಟೊಂದು ಚಳಿ ಯಾಕೆ ಬರ್ತೈತೆ ಅಂತ. 6128 ಕೊಡು ಪರವಾಗಿಲ್ಲ. ಏನು ಅಲ್ಲೇ ಎಷ್ಟರ ತುರುಕ್ ಬಿಡು ಅಲ್ಲೇ ಒಳಗಡೆ. ಏನಣ್ಣ ನೀನು ಎಷ್ಟು ಸೀನಿಯರ್ ಆಗಿಬಿಟ್ಟು ಹಾಂ ಕಂಪ್ಲೇಂಟ್ ಮಾಡಿದ್ದೀನಿ ಒಂದು. ಸುಮ್ಮನೆ ಅಂದಿದ್ದು. ಹಾಂ ನೋಡಿ ಗೈಸ್, ಬಟ್ರ್ ಹಾಕಿಲ್ಲ. ಇಲ್ಲ ಬಟ್ರೇ ಇಲ್ವಲ್ಲ ಇದರಲ್ಲಿ. ಹಾಂ ಉದ್ದಿನ ವಡ 1 ಪೀಸು, ತಟ್ಟೆ ಇಡ್ಲಿ ಅಷ್ಟೇ ಇರೋದು. ಬಟ್ರ್ ತಟ್ಟೆ ಇಡ್ಲಿ. ಹಾಂ ಕರೆಕ್ಟಲ್ಲ. ನಾನು ಮುಂದ್ಗಡೆ ಇರೋದು ಹಿಂದೆ ಓದಲ್ಲ, ಹಿಂದ್ಗಡೆ ಇರೋದು ಮಾತ್ರ ಓದಬೇಕು. ಹಿಂದೆ ಚೆನ್ನಾಗಿರುತ್ತಲ್ಲ ಅದಕ್ಕೆ. ಡಬಲ್ ಮೀನಿಂಗ್ ತಿಳ್ಕೊಬೇಡಪ್ಪ ಮತ್ತೆ. ಹಾಂ ಸರಿ ಬರೋಣ ಬನ್ನಿ ಗೈಸು. ಪಿಕಪ್ ಆಯಿತು. ಪಾರಿವಾಳ, ಪ್ರೀತಿಯ ಪಾರಿವಾಳ ಎಲ್ಲಿಗೊಂಟೆ? ಪೆಬಲ್ ಬೇ ಟವರ್ 3. ಬನ್ನಿ ಗೈಸ್, 174 ಮನೆ ನಂಬರ್ ಇಟ್ಕೊಂಡು ಹೋಗಿಬಿಡೋಣ ಗೈಸ್. ಇವತ್ತೇನು ಗೈಸ್ ಅರ್ಧ ಗಂಟೆಗೆ ಒಂದೊಂದು ಆರ್ಡ್ರ್ ಕೊಡ್ತಾವನೆ. 0004 ID ನಂಬರ್ ಪೆಬಲ್ ಬೇ ಹತ್ರ ಬಿದ್ದೈತೆ. ಮತ್ತು ಖಾರ ಬಾತು 1, ಇಡ್ಲಿ ವಡ 2. 0004 5ನೇ ಆರ್ಡ್ರ್ ಇದು ಬಿದ್ದಿರೋದು. ಅಣ್ಣ 0004 ಕೊಡಿ. 0004 ನೋಡಿ ಗೈಸ್. ಇಷ್ಟು ಆರ್ಡ್ರ್ ಇದ್ರೂ ನಮ್ಗೆ ಆರ್ಡ್ರ್ ಕೊಡ್ತಾಯಿಲ್ಲ. ಏನು ಮಾಡೋಣ? ತೊಗೊಂಡು ಹೋಗೋದಷ್ಟೇ. ರೆಡಿ ಐತೆಲ್ಲ ಗೊತ್ತಿಲ್ಲ. ಆಲ್ಮೋಸ್ಟು ಎಷ್ಟೊತ್ತು ಇತ್ತು ಟೈಮಿಂಗ್ಸು? 8:06 ನೋಡಿ. ಇಲ್ಲಿ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟವ್ರೆ ಗೈಸ್. 0004 ತಗೋ ಪಟೇಲು. 0004 ಬನ್ನಿ ಗೈಸು. ರೆಡಿ ಕೊಟ್ಟಿಲ್ಲ. ನಮ್ಮ ಸ್ವಂತ ಭಾಯಿಯವ್ರು ಬಂದಿಲ್ಲ. ರೆಡಿ ಕೊಟ್ಬಿಡ್ತಿದ್ರು ಎಲ್ಲರೂ. ಅಲ್ಲೇ ಅವನ ಹತ್ರ ಫೋನ್ ಇತ್ತಲ್ಲ ಅದಕ್ಕೆ.
ಎಲ್ಲೇ ರೆಡಿ ಮಾಡ್ಸ್ಕೊಂಡು ಹೋಗ್ಬಿಡೋಣ ಕ್ಯಾಶಿಯರ್ ಹತ್ರ. ಅಣ್ಣ ರೆಡಿ ಕೊಡಿ 0004 ಕೆಳಗಡೆದು ಬನ್ನಿ ಗೈಸು. ಪಿಕಪ್ ಇನ್ನೂ ರೆಡಿ ಅದು ಬರುತ್ತೆ, ಒಂದು ನಿಮಿಷ ಬಂತು. ಆರ್ಡ್ರ್ 1611 OTP ಪಿಕಪ್ಪು ಡ್ರಾಪು ಮತ್ತು ಟವರ್ 3ಗೆ ಪೆಬಲ್ ಬೇಗ ಬಿದ್ದುಬಿಟ್ಟೈತೆ. ಮೇಡಮ್ ನೇಮ್ ಸುರೇಶ್ ಅಲ್ಲ? ತಗೊಳ್ಳಿ, ವೆಲ್ಕಮ್ ಗೈಸ್. ಇವಾಗ ಟೈಮಿಂಗ್ಸ್ 9 ಗಂಟೆ ಆಗಿದೆ. ಡ್ರಾಪ್ ಕೊಟ್ಟೆ ಯೂಟ್ಯೂಬಿಂದ ಇಲ್ಲೇ ಬೂಪ್ಸ್ ಅಂದ್ರದಲ್ಲಿ ಎಷ್ಟು ರೂಪಾಯಿ ಕೊಟ್ಟಿದ್ದ? 44 ರೂಪಾಯಿ ಕೊಟ್ಟಿದ್ದ. ಸೊ ಹೆಬ್ಬಾಳ ಬ್ರಿಡ್ಜ್ ಸುತ್ತಾಡ್ಕೊಂಡು ಬಾ ಅಂತ ಹೇಳುತ್ತಲ್ಲ, ನಾವೆಲ್ಲ ಒಣವೇದಲ್ಲೇ ಬಂದುಬಿಡ್ತೀವಿ. ಸರ್ವಿಸ್ ರೋಡ್ ಇದೆಯಲ್ಲ ಅದಕ್ಕೆ. ಆಲ್ಮೋಸ್ಟು ಎಷ್ಟು 8 ಆರ್ಡ್ರ್ ಆಗಿದೆ. ಅರ್ನಿಂಗ್ಸು ಬಂದುಬಿಟ್ಟು 362 ರೂಪಾಯಿ ಇದೆ ಗೈಸ್. ನೋಡೋಣ ರೀ, ಟೈಮಿಂಗ್ಸ್ ಅಂತ 9 ಗಂಟೆ ಆಗಿದೆ ಇವಾಗ. ಗೈಸ್ ಇಲ್ಲಿ ನೋಡಿ, ರಾಜನ ಮಿಲ್ಟ್ರಿ ಹೋಟೆಲ್ ಅಂತೆ. 1 ಆರ್ಡ್ರ್ ಕೋಟಿಂಗು ಯಲಹಂಕ ನ್ಯೂ ಟೌನು. 8 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿಸ್ಬಿಟ್ಟು ಆಲ್ಮೋಸ್ಟ್ ಟೋಟಲು. ಇಲ್ಲಿ ರೀ ಪಿಕಪ್ಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಗೈಸು. ಇನ್ನೂ ಫುಡ್ಡು ರೆಡಿ ಇಲ್ಲ. ಎಷ್ಟು 2.1. ಬನ್ನಿ ಗೈಸ್, ರಾಜನ ಮಿಲ್ಟ್ರಿ ಹೋಟೆಲಿಂದ ಯಲಹಂಕಕ್ಕೆ ಹೋಗೋಣ. ಗೈಸು ಟೈಮ್ಸು 10-11 ಗಂಟೆ ಆಗಿದೆ. ಆಲ್ಮೋಸ್ಟ್ 11 ಆರ್ಡ್ರು 377 ಆಲ್ರೆಡಿ ತೊಗೊಂಡಿದ್ದೀನಿ. ಇದು ಯಾವುದು ಆದಿತ್ಯ ಕ್ರಸ್ಟ್ ಅಲ್ಲ, ಯಾವ ಅಪಾರ್ಟ್ಮೆಂಟ್ ಗೈಸ್ ಇದು? ಎಲ್ಲಿ ಬರುತ್ತೆ? ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ಇರಿ ಗೈಸ್. ಇಲ್ಲಿಂದ ಪಿಕಪ್ ಡ್ರಾಪ್ ಸೇರಿಸ್ಬಿಟ್ಟು L&T ಅಪಾರ್ಟ್ಮೆಂಟಲ್ಲಿ ಇದೆ ನೋಡಿ. 5.5 ಇದೆ. ಅರ್ಧ ಆರ್ಡ್ರ್ ಕೌಂಟಿಂಗ್ ಮಾಡ್ಬೇಕು ತಾನೆ, ಮಾಡಿಲ್ಲ ಗೈಸ್. ಇವಾಗ ಯಾವ ಥರಿಂದ ಇದು ಮಾಡ್ಬೇಕು ಹೇಳಿ ಗೈಸ್. ಏನು ಮಾಡೋದು ಗೈಸ್? ಜನರೇ ಈ ಥರ ಮೋಸ ಮಾಡ್ದೆ ನನಗೆ. ಡೈಲಿ ಮಾಡ್ತಾನೆ, ಅದೇನು ಹೊಸದಲ್ಲ ಯಪ್ಪ. ಗಾಡಿ ಹತ್ತೋದು ಇಳಿಯೋದು ಸಾಕಾಗ್ಬಿಟ್ಟೈತೆ ಚಳಿಗೆ. 10-11 ಗಂಟೆ ಆದರೂ ಚಳಿ ಹೋಗ್ತಾಯಿಲ್ಲ ಗೈಸ್. ಇನ್ನೂ ಮೈಯಿಂದ ಜಾಕೆಟು ಪ್ಯಾಕೆಟು ಶೂಗೆ ಹಾಕೊಂಡು ಬಂದ್ರೂ ಚಳಿ ಹೋಗ್ತಾಯಿಲ್ಲ. ನಿಮ್ಮ ಏರಿಯಾ ಕಡೆ ಹೆಂಗೈತೆ ಚಳಿ? ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಬರ್ರಿ, ನಾ 11 ಆರ್ಡ್ರ್ ಡ್ರಾಪ್ ಕೊಡೋಕೆ ಹೋಗೋಣ ಬಾಗ್ನೂರಿಗೆ. ಗೈಸ್ ಟೈಮಿಂಗ್ಸ್ ಇವಾಗ 12:27 ಗಂಟೆ ಆಗಿದೆ ಆಲ್ಮೋಸ್ಟು. ಇವಾಗ RT ನಗರ ಇಲ್ಲಿ ಆಶಾ ಸ್ವೀಟ್ಸು ಒಂದು ಅಂಬೂರ್ ಸ್ಟಾರ್ ಬಿರಿಯಾನಿಯಿಂದ ಒಂದು ಆರ್ಡ್ರ್ ಬಿದ್ದಿರೋದು. ಅರ್ನಿಂಗ್ಸ್ ಮಾತ್ರ 600 ಚಿಲ್ಲರೆ ಆಗಿದೆ. ಒಂದು 15 ಆರ್ಡ್ರ್ ಹೊಡೆದಿದೆ. 2 ಆರ್ಡ್ರ್ ಕೊಟ್ಟರೆ 16-17 ಆರ್ಡ್ರ್ ಆಗುತ್ತೆ. ಇನ್ನೂ ಯಾವುದೂ ಒಂದು ಫುಡ್ ರೆಡಿ ಇಲ್ಲ. ಎಲ್ಲಪ್ಪ ಗಾಡಿ ಪಾರ್ಕಿಂಗ್ ಎಲ್ಲಿ ಮಾಡೋದು ನಾವು? ಪಾರ್ಕಿಂಗ್ ಜಾಗನೇ ಸಿಗ್ತಲ್ಲ ಗೈಸ್, ಎಲ್ಲಿಂದ ಪಾರ್ಕ್ ಮಾಡೋದು? ಬನ್ನಿ ಪಿಕಪ್ ಮಾಡ್ಕೊಂಡು. ಇದೊಂದು ಇನ್ನೂ ಫುಡ್ ರೆಡಿ ಇಲ್ಲ, ಇದು ಫುಡ್ ರೆಡಿ ಇಲ್ಲ. 2 ಫುಡ್ಡು ರೆಡಿನೇ ಕೊಟ್ಟಿಲ್ಲ. ಇನ್ನೂ ಐಟಮ್ ರೆಡಿ ಆಗಬೇಕು ಗೈಸ್. ಇಲ್ಲಿ ನೋಡಿ, ಚಿಕನ್ ಶರ್ಮಾ ಇನ್ ರೋಮ್ಲಿ. ಒಂದೇ ಒಂದು ಐಟಮ್ ಕೊಡೋಕ್ಕೆ ಎಷ್ಟೊತ್ತು ಮಾಡೋರು ಗೊತ್ತಾ? 14 ನಿಮಿಷ. ಡ್ರಾಪ್ ಎಲ್ಲಿ ಗೊತ್ತಾ? 1.5 ಕಿಲೋಮೀಟ್ರ್ ಡ್ರಾಪ್ ಐತೆ. ಕೊಡೋದೇ 30 ರೂಪಾಯಿ ಕೊಟ್ಟವನೆ. ಇವರು ಇದರಲ್ಲಿ ಬೇರೆ 15-20 ನಿಮಿಷ ವೇಟ್ ಮಾಡಿಸಿದ್ರಿ. ಹೆಂಗೆ ಗೈಸ್? ಎಷ್ಟು ಆರ್ಡ್ರ್ ಆಗಿದೆ ಅಂದರೆ 1:20 ಆಗಿದೆ. 18 ಆರ್ಡ್ರ್ ಹೊಡೆದಿದ್ದೀನಿ. 700 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ಗೈಸ್. ಇರೋ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೈಸ್. ಇವಾಗ JC ನಗರ ಮಾರ್ಕೆಟ್ ರೋಡಲ್ಲಿ ಇದ್ದೀನಿ. 1:55 ಗಂಟೆಗಿದೆ. ಇನ್ನೂ ಫಸ್ಟ್ ಟಾರ್ಗೆಟ್ ಮುಗಿದಿಲ್ಲ ಗೈಸ್. ನಿನ್ನೆ ಎಷ್ಟೊತ್ತಿಗೆ ಫಸ್ಟ್ ಟಾರ್ಗೆಟ್ ಎಲ್ಲ ಮುಗಿದೋಗಿತ್ತು. ಇವತ್ತೇನು ಆರ್ಡ್ರ್ ಅರ್ಧ ಗಂಟೆಗೆ ಒಂದೊಂದು ಆರ್ಡ್ರ್ ಕೊಡ್ತಾಯಿದ್ದೀನಿ ಗೈಸ್. ಇನ್ನೂ ಫಸ್ಟ್ ಟಾರ್ಗೆಟಿಗೆ ಒಂದು 4 ಆರ್ಡ್ರ್ ಏನು ಬೇಕಾಗುತ್ತೆ ಆಲ್ಮೋಸ್ಟು. ಹೆಂಗೆ ಒಂದು ಕೊಟ್ಟವಣ. ಇದು ಯಾವ್ದು ಹೋಟೆಲಿಂದ ಪಿಕಪ್ ಮಾಡ್ಕೊಂಬಂದೆ ಅದನ್ನೇ ಮರ್ತೋದ್ನಲ್ಲ ಗೈಸ್. ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಕರೆಕ್ಟು. ಮಧ್ಯಾಹ್ನ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ, ಒಂದು ಮಸಾಲ ದೋಸೆ, ಒಂದು ಏನೋ ಐಟಮ್ ಕೊಟ್ಟವ್ರೆ. ಆರ್ಡ್ರ್ ಮಾಡಿದ್ದಾರೆ, ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ. ಎಲ್ಲಿ ಜೈಮಾಲ್ ರೋಡ್ಗೆ ಡ್ರಾಪ್ ಇರೋದು. ಲೋಕಲ್ ಆರ್ಡ್ರ್ ಕೊಡ್ತಾಯಿದ್ದೀನಿ. 35 ರೂಪಾಯಿದು 30 ರೂಪಾಯಿದು. ಅದೇ ಏನು ಮಾಡೋದು? ಅರ್ನಿಂಗ್ಸ್ ಆಗ್ತಲ್ಲ ಗೈಸ್. ಲೋಕಲ್ ಆರ್ಡ್ರ್ ಕೊಡ್ತಾಯಿದ್ರು, ಬ್ಯಾಕ್ ಟು ಬ್ಯಾಕ್ ಕೊಡ್ತಾಯಿಲ್ಲ ಅಷ್ಟೇ. ವೇಟ್ ಮಾಡಿಸಿ ಕೊಡ್ತಾವನೆ. ಏನು ಮಾಡೋದು? ನಾವು ವೇಟ್ ಮಾಡಿ ತೊಗೊಂಡೋಗಿ ಕೊಡ್ತಾಯಿದ್ವಿ ಗೈಸ್. ಇರಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ ಗೈಸ್. ಜೈಮಾಲ್ ರೋಡಲ್ಲಿದ್ದೀನಿ. ಇಲ್ಲಿ ನೋಡಿ ಪಿಕಪ್ ಅಣ್ಣ ಮಾಡು ಎಲ್ಲಿಗೆ ಹೇಳ್ಬಿಟ್ಟವನೆ. ಕಾರ್ನರ್ ಎಕ್ಸ್ರೇ ಮತ್ತೆ ಏನು ಹುಚ್ಚಿನ ಮಗಂತರ ಪಿಕಪ್ ಹಿಡಿತಾನೋ ಅಂತ ಗೊತ್ತಾಗ್ತಲ್ಲ ಗೈಸ್. ಇವಾಗ ಇಲ್ಲಿಂದ ಪ್ರೆಸರ್ ಟೌನ್ಗೆ ಹೋಗ್ಬೇಕು. ಯಪ್ಪ ಯಾವತ್ತು ಉದ್ಧಾರ ಆಗೋ ಸಿಗಿದವನೇ. ಏನೊಂದು ಅರ್ಥವೇ ಆಗ್ತಾಯಿಲ್ಲ. ಬರೋಲ್ಲ, ಹೋಗೋಣ ಬರ್ರಿ. ಎಷ್ಟು 3.1 ಕಿಲೋಮೀಟ್ರ್ ಐತೆ. ಈ ಥರ ಕೊಡ್ತಾ ನೋಡ್ರಿ ಪಿಕಪ್ ಲಾಂಗು. ಏನು ಮಾಡೋದು? ಇರಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಫೋನ್ ಆಗಿದ್ರೆ ಕೊಟ್ಬಿಡಿ ಅಂದೆ. ಕೈಯಲ್ಲಿ ಹಿಡ್ಕೊಬೇಡಿ. ಆಫ್ ಆಯ್ತಾ ಡಿಸ್ಪ್ಲೇನ? ಯಾವುದು ಐಫೋನ ಏನು ಆ್ಯಂಡ್ರಾಯ್ಡಾ? ಇಲ್ಲ ಆಣಗಿದೆಯಾ? ಕವರ್ ಒಂದು ಹಾಕೊಳ್ಳಿ ದಯವಿಟ್ಟು. ನೋಡಿ ಅಣ್ಣವನ ಫೋನ್ ಯಾವ ಥರ ಹೋಗಿ ಬಿತ್ತಂದರೆ
ಆ ವಿಡಿಯೋದಲ್ಲಿ ಆನ್ ಮಾಡಿದಾಗ ಇದನ್ನ ಕೈ ಬಂದುಬಿಟ್ರು ಅವರು. ಇಲ್ಲಿ ಬಿದ್ದಿರೋದು ಫೋನ್ ಅಲ್ಲಿ ಹೋಗಿ ಬಿದ್ದುಬಿಟ್ಟೈತೆ ಕೈಯಲ್ಲಿ. ದಯವಿಟ್ಟು ಅದಕ್ಕೆ ಹೇಳೋದು, ಯೂಸ್ ಮಾಡೋಕೆ ಹೋಗ್ಬಿಡಿ ದಯವಿಟ್ಟು. ಈ ಥರ ಒಂದು 200-300 ರೂಪಾಯಿ ಒಂದು ಹೋಲ್ಡ್ರ್ ಇಟ್ಕೊಂಡ್ಬಿಡಿ ದಯವಿಟ್ಟು. ಕೈಯಲ್ಲಿ ಒಂದೇ ಕೈಯಲ್ಲಿ ಯೂಸ್ ಮಾಡೋದು, ಯಾರು ಸಡನ್ ಅಡ್ಡ ಬಂದುಬಿಟ್ರೆ ನುಕ್ಕೊಂಡು ಹೋಗೋದು. ಈ ಕಡೆ ಫೋನ್ ವೇಸ್ಟು, ಆ ಕಡೆ ಎಲ್ಲರೂ ನೀವು ಬಿದ್ದರೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಫೋನ್ ಥರ ಡ್ಯಾಮೇಜ್ ಆಗಿಬಿಡ್ತೀರ ನೋಡಿ. ದಯವಿಟ್ಟು ಫೋನಿಗೆ ಒಂದು ಹೋಲ್ಡರ್ ಹಾಕ್ಕೊಳ್ಳಿ, ಮ್ಯಾಪ್ಗೋಸ್ಕರ ಯೂಸ್ ಆಗುತ್ತೆ. ಇಷ್ಟು ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ಮತ್ತೆ ಇದು ಇವಾಗ 2:40 ಗಂಟೆಗೆ ಟೈಮಿಂಗ್ಸು. ಇವಾಗ ಫಸ್ಟ್ ಟಾರ್ಗೆಟ್ ಮುಗೀತು. ಏನೋ ಸೆಕೆಂಡ್ ಟಾರ್ಗೆಟ್ಗೆ 12 ಆರ್ಡ್ರ್ ಹಿಡಿಬೇಕು. ಯಾವಾಗ ಹೊಡೆಯೋಣ? ಇವಾಗ ಇಲ್ಲೇ ಪ್ಯಾಲೇಸ್ ಗ್ರೌಂಡ್ ಮುಂದೆ ಇದ್ದೀನಿ. ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ರು, ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿತ್ತಲ್ಲ ಅದಕ್ಕೆ ನಡ್ಕೊಂಡು ಬಂದುಬಿಟ್ಟಿದ್ದೀನಿ. ಇಲ್ಲೇ ಝೋನ್ 1 ಕಿಲೋಮೀಟ್ರ್ ಹೋದರೆ ಮೇಕರ್ ಸರ್ಕಲ್ ಐತೆ. ಇವಾಗ ಗಾಡಿ ಪಾರ್ಕ್ ಮಾಡಿ ನೋಡೋಣ. ಇನ್ನೂ ಟೈಮಿಂಗ್ಸ್ ಇನ್ನೂ 1 ಅವರ್ ಮೇಲೆ ಲಾಗಿನ್ ಆಗಿರಬೇಕು. ನೋಡೋಣ, ಇನ್ನೊಂದು 2-3 ಆರ್ಡ್ರ್ ಆದರೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು. ಗೈಸ್ ಟೈಮಿಂಗ್ಸ್ ಇವಾಗ ಇನ್ನೂ 7 ಗಂಟೆಗೆ 1 ನಿಮಿಷ ಇದೆ. ಆಲ್ಮೋಸ್ಟು ಇವಾಗ ಟಾರ್ಗೆಟ್ ಬಂದುಬಿಟ್ಟು ಇನ್ನೂ 10-11 ಆರ್ಡ್ರ್ ಹೊಡಿಬೇಕು ನಾನು. ಆಲ್ಮೋಸ್ಟು ನಾ ಇಲ್ಲಿಂದ ಗೇಟಿಂದ ಆಚೆ ಹೋಗ್ಬಿಡೋಣ. ಫಸ್ಟು ಗಿರಣಿ ಸೌಂಡ್ ಬರ್ತೈತಲ್ಲ, ನಮ್ಮ ಮನೇಲಿ ಗಿರಣಿ ಮೆಷಿನ್ ಐತೆ. ನಮ್ಮ ಮನೇಲದ ಓನರ್ ಅವ್ರದ್ದು. ಆಲ್ಮೋಸ್ಟು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1100 ರೂಪಾಯಿ ಆಗಿದೆ ಚಿಲ್ಲರೆ ಅಷ್ಟೇ. ಇವಾಗ ನಿನ್ನೆ ಬರೀ 6 ಆರ್ಡ್ರನ್ನೇ ನಂಗೆ ಓಡಿಸ್ಲಿಲ್ಲ. ಬಡ್ಡಿ ಮಗ ಸುಗಿದವನು. ಇವತ್ತೇನು ಓಡಿಸ್ತಾನೋ ಯಾರಿಗೆ ಗೊತ್ತು. ಇದು ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ 7 ಗಂಟೆ ಆಯಿತು. ಸ್ಲಾಟ್ 7 ಗಂಟೆ ಆಯಿತು. ಟೈಮಿಂಗ್ಸ್ 7 ಗಂಟೆ ಆಯಿತು. ಬುಕ್ ಮಾಡ್ಕೊಂಡಿದ್ದೀನಿ. ಬೇಗ ಆರ್ಡ್ರ್ ಕೊಡಲಿ, ಯಾಕಂದ್ರೆ 10-11 ಆರ್ಡ್ರ್ ಹೊಡಿಬೇಕು. ನಿನ್ನೆ 6 ಆರ್ಡ್ರಸ್ಸೇ ಓಡಿಸ್ಲಿಲ್ಲ. ಯಾಕಂದ್ರೆ ನನಗಲ್ಲಿ ಒಂದು ಪಿಜ್ಜಾ ಹೋಟೆಲ್ ತುಂಬ ಲೇಟ್ ಆಗಿಬಿಟ್ಟಿತ್ತು ನೈಟಲ್ಲಿ ನಿನ್ನೆ ಜೈಮಾಲ್ ರೋಡಲ್ಲಿ. ನೋಡೋಣ ಇರಿಗೆ ಸಿಗ್ತೀನಿ ಮತ್ತೆ. ಇದು ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ ಆರ್ಡ್ರ್ ಬಿದ್ದಿರೋದು ಸಂಜೆ ಟೈಮಲ್ಲಿ. ಮೊದಲೇ ಆರ್ಡ್ರು ಕಾಂಬೋ ತಟ್ಟೆ ಇಡ್ಲಿ, ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿ, ಉದ್ದಿನ ವಡ 2050 ಆರ್ಡ್ರ್ ರೆಡಿ. 6155 ಪಿಕಪ್ ಆಯಿತು. ಓಕೆ ಬನ್ನಿ ಗೈಸು. ಡ್ರಾಪು ಇಲ್ಲಿ ಫೈಸೋಳ್ ಯಾವುದಿದು ಫೈಸೋಳ್ ಯಾವುದಪ್ಪ? ಇದ್ರದ್ದು ಭದ್ರಪಾಲೇಟಲ್ಲಿ ಇರೋದು ಗೈಸ್. ನೋಡಿ ಗೈಸು, ಈ ಥರ ಆರ್ಡ್ರ್ ಕೊಟ್ಟರೆ ಹೆಂಗೆ ತೊಗೊಂಡು ಹೋಗೋದು? ಎಷ್ಟು ದೊಡ್ಡದು ಬ್ಯಾಗ್ದು, ಯಾವುದು ಟವರ್ 36805. ಯಾವಾಗ ಕಡೆ ಇದೊಂದು ಬಾಳೆಯಲ್ಲಿನ ಒಂದೊಂದೊಂದು ಇಟ್ಕೊಂಡು ಬಿಡೋಣ, ಒಂದೊಂದೊಂದು ಇಟ್ಕೊಂಡು ಹೋಗೋಣ ಬ್ಯಾಗಲ್ಲಿ. ಇನ್ನೇನು ಮಾಡೋದು? ಈ ಥರ ಆರ್ಡ್ರಸ್ ಕೊಟ್ಬಿಟ್ಟು ಅಂದರೆ ಏನು ಮಾಡೋಣ? ನೋಡಿರಿ, ಬ್ಯಾಗೇ ಕ್ಲೋಸ್ ಆಯಿತು. ಇನ್ನು ಮುಂದೆ ಇರೋದು ಫುಡ್ನ ಮುಂದೆ ಇಟ್ಕೊಂಡು ಹೋಗೋಣ ಗೈಸ್. ಸಿಗ್ತೀನಿ ರೀ ಮತ್ತೆ ಗೈಸ್. ನಾನು ಡೆಲಿವರಿ ಮಾಲ್ ಆಫೀಸೇ ಓಪನ್ ಆದಾಗ ಹಿಡಿದು ಇವತ್ತೇ ನೋಡಿ ಇಷ್ಟು ಬೇಗ ನಾನು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದು ಅಂದರೆ ಪರವಾಗಿಲ್ಲ. ಬಂದ ತಕ್ಷಣವೇ ಕೊಟ್ಬಿಟ್ಟವ್ರೆ ಅಣ್ಣ ಬಂಡುಗಳು. ಇದು ನಂದಿಸದ ಒಳಗಡೆ ಇಡೋಣ. ಇದು ಪಂಜಾಬ್ ಗ್ರಿಲ್ದು ಮುಚ್ಚಿಬಿಡೋಣ. ಯಾರೋ ಕಮೆಂಟ್ ಹಾಕಿದ್ರಲ್ಲ BBMP ಬ್ಯಾಗು, BBMP ಬ್ಯಾಗ್ ಅಂತ. ಪರವಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇಜಾರೇನೇ ಇಲ್ಲ. ನನಗಿಂತ ತುಂಬ ಗಲೀಜಿದ್ದವರು ಎಷ್ಟೋ ಕೊಂಡು ಇದನ್ನು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಗಲೀಜು ಬ್ಯಾಗು. ನಾನು ಇನ್ನೂ ಕ್ಲೀನಾದರೂ ಇಟ್ಕೋತೀನಿ. ಹೆಣ್ಮಕ್ಳು ಸ್ವಲ್ಪ ನೋಡ್ಕೊಂಡು ಬರ್ರಿ ಆ ಕಡೆ ಈ ಕಡೆ. ಇದು ಇಂಡಿಯಾ, ನಿಮ್ಮ ದೇಶ ಅಲ್ಲ ಯಾವುದೋ ಚೈನೀಸು ಬರ್ತಾರೆ ಒಂದು ಕುಟುಂಬ. ಬನ್ನಿ ಗೈಸ್, ಇವಾಗ ನಮಗೆ ಬೇಕಾಗಿರೋದು ಆರ್ಡ್ರಸ್ಸು ಇನ್ನೂ ತುಂಬ ಬೇಕು. ಆದ ಕಾರಣ ನಾವು ಮತ್ತೆ ಸಿಗ್ತೀವಿ ಗೈಸ್. 2 ಆರ್ಡ್ರ್ ಡ್ರಾಪ್ ಕೊಟ್ಬಿಟ್ಟು ಬಂದೆ. ಆಲ್ಮೋಸ್ಟ್ ಇನ್ನೂ 1 ಆರ್ಡ್ರ್ ಬಿದ್ದಿಲ್ಲ. ಟೈಮಿಂಗ್ಸ್ 8:30 ಆಯಿತು. 1200 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. ಇನ್ನೂ ಬೇಕಾಗಿರೋದು 5 ಆರ್ಡ್ರ್ ಬೇಕು. ನೋಡೋಣ. ರೋಡ್ ಮಾತ್ರ ಈ ಕಡೆ ಜಕ್ಕೂರು ಸರ್ವಿಸ್ ರೋಡ್ ಖಾಲಿನೇ ಇರುತ್ತೆ. ಯಾವಾಗ ನೋಡಿದ್ರೆ ಯಲಹಂಕ ಸಿಗ್ನಲಿಂದ ಜಕ್ಕೂರು ಸಿಗ್ನಲ್ ಸಖತ್ತಾಗಿರೋ ರೋಡ್ ಮಾಡಿಟ್ಟವ್ರೆ. ಏನು ಮಾಡ್ತೀರ? ಆದರೆ ನಾನು ಇವಾಗ ರೈಟಿಗೆ ಹೊಡಿತೀನಿ. ಆ ಕಡೆ ಎಲ್ಲರೂ ಆರ್ಡ್ರ್ ಬಿದ್ದುಬಿಟ್ರೆ ಮೇನ್ ರೋಡಿಂದ ಹೋಗ್ಬಿಡೋಣ ಗೈಸ್. ಸೈಕ್ ರೋಡ್ ಮಾತ್ರ ಆರ್ಡ್ರೇ ಕೊಡ್ತಾಯಿಲ್ಲ. ನೈಸ್ ರೋಡ್ಗಳು ಆಗ್ತಾಯಿದ್ದಾವೆ. ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಆಗ್ತೈತೆ. ಆದರೆ ನಮ್ಮ ಡೆಲಿವರಿ ಬಾಯ್ಸ್ ಮಾತ್ರ ಬೆಳೀತಾಯಿಲ್ಲ ಗೈಸ್. ಅಲ್ಲೇ ಇದ್ದೀವಿ, ಡೈಲಿ ದುಡಿತೀವಿ, ಡೈಲಿ ಖರ್ಚಾಗಿಬಿಡುತ್ತೆ. ಅದಷ್ಟೇ ದುಡಿಯೋದು, ಅದಷ್ಟೇ ಖರ್ಚು ಮಾಡೋದು. ಸೇವಿಂಗ್ ಆಗ್ತಾಯಿಲ್ಲ. ಏನು ಮಾಡೋದು? ಮುಂಚೆ ಎಲ್ಲ ಎಷ್ಟು ಹೋದ ವರ್ಷ ಅದು ಆಲ್ಮೋಸ್ಟು ಎಷ್ಟು ಒಂದು 1500 ಅರ್ನಿಂಗ್ಸ್ ಆಗಿಬಿಡೋದು. ಇವಾಗಲೇ ಆಲ್ಮೋಸ್ಟ್ ಒಂದು 2000 ರೂಪಾಯಿ ನಾರ್ಮಲ್ ಅರ್ನಿಂಗ್ಸ್ ಆಗಿಬಿಡೋದು. ಇವಾಗ ನೋಡಿ 1200 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ ಒದ್ದಾಡ್ತಾಯಿದ್ವಿ. ಎಷ್ಟು ಅವರು? 12 ಅವರ್ ಟೈಮಿಂಗ್ಸು ಆಲ್ಮೋಸ್ಟು. ಏನು ಮಾಡೋಣ? ಏನೂ ಮಾಡೋಂಗಿಲ್ಲ. ಮಾಡ್ತಿದ್ರೆ ಮಾಡಿ, ಬಿಡ್ತಿದ್ರೆ ಬಿಡಿ ಅಂತ ಹೇಳ್ತೀರ ಅಷ್ಟೇ. ನಾನು ಅದನ್ನೇ ಹೇಳೋದು. ಇರಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ. ಇದು DX ಮ್ಯಾಕ್ಸು ತನಿಸಂದ್ರ ರೋಡಿಗೆ ಆರ್ಡ್ರ್ ಕೊಟ್ಬಿಟ್ಟ ಗೈಸ್. ಏನು ಮಾಡೋದು? ಹೊಡೆಯೋದು ಆರ್ಡ್ರ್ ಹೊಡೆಯೋದು. ನೋಡಿದ್ರೆ ಲೋಕಲ್ ಆರ್ಡ್ರ್ ಕೊಡ್ತಾನೆ. ಎತ್ತೆತ್ತು ಬಿಸಾಕ್ಬಿಟ್ಟ. 49 ರೂಪಾಯಿ ರಿಟರ್ನ್ ಅಮೌಂಟ್ ಅಂತೆ. 13 ಕಿಲೋಮೀಟ್ರ್ ಪಿಕಪ್ ಡ್ರಾಪು. ನಾನು ಅಮೃತಹಳ್ಳಿಯಲ್ಲಿ ಯಾವುದಿದ್ದು ಬ್ಯಾಟ್ರಾಪುರ ಸಿಗ್ನಲಲ್ಲಿದೆ, ಅಲ್ಲಿದೆ ಟರ್ನ್ ಮಾಡ್ಕೊಂಡ್ಬಿಟ್ಟೆ. ನಾನು ಕುಡಿಗಳ್ಳಿ ಹೆಬ್ಬಾಳೆಲ್ಲ ಸುತ್ತಾಡ್ಕೊಂಡು ಬರಲಿ ಅವ್ನು ಕೊಟ್ಟಿರೋ ಲೊಕೇಶನ್ ಪ್ರಕಾರ. ಅದಕ್ಕೆ ನಾವು ಗೊತ್ತಲ್ಲ ಕಿಲ್ಲಾಡಿಗಳು. ಏನಂತಾರೆ ಗೈಸ್? ಬನ್ನಿ ಇವಾಗ. ಇನ್ನು ಫುಡ್ ರೆಡಿ ಐತೆ, ಆದರೆ ತಂದು ಇಟ್ಟಿಲ್ಲ ಅಂದರೆ ವೇಟ್ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಅಷ್ಟೇ ಗೈಸ್. ಅಲ್ಲಿಂದ ನಂದಿಸಿದವರು ಆರಾಮಾಗಿ ನಂದಿಸ ಯಾವುದಂತ ಗೊತ್ತಿಲ್ಲ. ಆಲ್ಮೋಸ್ಟು 4475
ಅಲ್ಲಿಂದ ಫೋನ್ ಹಿಡ್ಕೊಂಡು ಆರಾಮಾಗಿ ಬರ್ತಾರೆ, ಇಲ್ಲಿ ಬಂದ ತಕ್ಷಣ ಸ್ಪೀಡಾಗಿ ಬರ್ತಾರೆ. ಅಣ್ಣ ये कैमरा ಯೂಟ್ಯೂಬ್ ಮಾಡೋದಣ್ಣ, ಯೂಟ್ಯೂब वीडियो वो तो सही है, ये कितने का आता 50,000 सभी मिलाकर. है पूरा मिला करके? हाँ सभी सेट 4475. ಮೇಡಮ್ ಥೋड़ा ಜಲ್ದಿ ಲೇಕರ್ ಆ ಜಾओ ಕ್ಯಾ. ಬನ್ನಿ ಗೈಸ್ ಹೋಗೋಣ ಇವಾಗ ಇಲ್ಲಿಂದ DX Max. ಗೈಸ್ ಇವಾಗ ಲೆನ್ಸ್ ಬಿದ್ದೈತೆ, ಆರ್ಡರ್ ಬಿದ್ದೈತೆ ಸರ್. 3320 ಸರ್ ಒಳಗಡೆನಾ? 3320 ಅಣ್ಣ, 3320 ಕೊಡಿ. 3320 ಅಣ್ಣ, 3320 ಕೊಡಿ. ರೆಡಿ ಇದೆ, ಬೇಗ ಕೊಡಿ ಅಣ್ಣ, ಇನ್ನೂ ಟಾರ್ಗೆಟ್ ಬೇಗ ಮುಗಿಸ್ಬೇಕು. 3320 ಅಣ್ಣ, 3 आइटम है देखो. हाँ हाँ फ्री में क्या है मुझे देने के लिए? हाँ हाँ ಓಕೆ ಬನ್ನಿ ಗೈಸು ಇವಾಗ ಚಂದು ಬ್ಲಾಮ್ ಅಂತೆ ಅಪಾರ್ಟ್ಮೆಂಟ್ಗೆ ಹೋಗೋಣ. ಗೈಸ್ ಇವಾಗ ಮನೆಗೆ ಬಂದೆ. ಆಲ್ಮೋಸ್ಟ್ ಟೈಮಿಂಗ್ಸು 10:49 ಆಗಿದೆ. ಟೈಮಿಂಗ್ಸು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇವತ್ತಿಂದು 1520 ಪ್ಲಸ್ 184 ಪ್ಲಸ್ ಮಾಡೋಣ ರೀ. 1520 ಪ್ಲಸ್ 184 ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್ 2204 ರೂಪಾಯಿ ಆಗಿದೆ. ಎಷ್ಟು 14 ಅವರ್ 3 ನಿಮಿಷ ಕೆಲಸ ಮಾಡಿದ್ದೀನಿ. ಕರೆಕ್ಟಾಗಿ 35 ಆರ್ಡ್ರ್ ಹೊಡೆದಿರೋದು. ಮತ್ತು ನೀವು ಎಷ್ಟು ಹೊಡೆದ್ರಿ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್ ಬಾಯ್.